ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ದೇಹದ ತೂಕವನ್ನು ಕೆಲವು ದಿನಗಳಲ್ಲಿ ಮಂಜಿನ ಹಾಗೆ ಕರಗಿಸಿ, ನಿಮ್ಮ ಹೊಟ್ಟೆಯಲ್ಲಿರುವಂಥ ಬೊಜ್ಜನ್ನು ಕರಗಿಸಿ, ನೀವು ಕೂಡ ಎಲ್ಲರ ಹಾಗೆ ಆರೋಗ್ಯವಾಗಿ ಸ್ಲಿಮ್ ಆಗಿ ಫಿಟ್ ಆಗಿ ಕಾಣಿಸೋದಕ್ಕೆ ಇವತ್ತು ನಾನು ಹೇಳ್ಕೊಡ್ತಾ ಇರುವಂಥ ಒಂದೇ ಒಂದು ರೆಮಿಡಿ ಸಾಕು. ಇದನ್ನು ನಾನು ಯಾವುದೇ ರೀತಿ ಹೆಚ್ಚು ಖರ್ಚಿಲ್ಲದೆ ನಾವು ನೈಸರ್ಗಿಕವಾಗಿ ಬೆಳೆದಂಥ ಮನೆಯಲ್ಲೇ ಬೆಳೆದಂಥ ಒಂದೇ ಒಂದು ವಸ್ತುವಿಂದ ನಮ್ಮ ದೇಹದ ತೂಕವನ್ನು ನಾವು ಒಂದು ವಾರ ಇದನ್ನ ಮಾಡಿಕೊಂಡು ನಾವು ಬಳಸೋದ್ರಿಂದ ನಮ್ಮ ದೇಹದ ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು. ಹಾಗಾಗಿ ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥ ಒಂದೇ ಒಂದು ವಸ್ತು ಸಾಕು, ಅದರಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೋದಾಗಿದೆ. ಪ್ರಕೃತಿಗೆ ನಮ್ಮ ಅವಶ್ಯಕತೆ ಇಲ್ಲ, ಆದರೆ ನಮಗೆ ಪ್ರಕೃತಿ ಅವಶ್ಯಕತೆ ಖಂಡಿತ ಇದ್ದೇ ಇದೆ. ನಾವು ಆರೋಗ್ಯವಾಗಿರ್ಬೇಕಂತ ಹೇಳಿದ್ರೆ ಪ್ರಕೃತಿ ಇರಲೇಬೇಕು. ಹಾಗಾಗಿ ನಾವು ಚೆನ್ನಾಗಿರಬೇಕು, ಎಲ್ಲರ ಜೊತೆಯಲ್ಲಿ ನಾವು ದಿನನಿತ್ಯದ ಚಟುವಟಿಕೆಗಳಲ್ಲಿ ಎಲ್ಲದರಲ್ಲೂ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಕೊಳ್ಬೇಕು. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಪ್ರಕೃತಿ ಜೊತೆಯಲ್ಲಿ ನಾವು ಸಂಬಂಧವನ್ನು ಇಟ್ಕೊಳ್ಬೇಕು. ಹಾಗಾಗಿ ಪ್ರಕೃತಿ ನಮಗೆ ಸಾಕಷ್ಟು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಾನಾ ರೀತಿಯಾದ ಕೊಡುಗೆಯನ್ನು ನಮಗೆ ಕೊಡ್ತಾನೆ ಇರುತ್ತೆ, ಆದರೆ ನಾವು ಅದನ್ನು ಸರಿಯಾಗಿ ಬಳಸ್ಕೊಳ್ಳೋದಿಲ್ಲ. ಹಾಗಾಗಿ ಇವತ್ತು ನಾನು ಈ ಒಂದು ವಸ್ತುವಿನಿಂದ ನಮ್ಮ ದೇಹದ ತೂಕವನ್ನು ಹೇಗೆ ಕಡಿಮೆ ಮಾಡ್ಕೊಳ್ಬೋದು, ಅದರಿಂದ ಏನು ನಮ್ಮ ಆರೋಗ್ಯದ ಮೇಲೆ ಉಪಯೋಗ ಇದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಎಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು, ಆ ವಸ್ತು ಏನು ಎಲ್ಲದನ್ನು ನೋಡ್ಕೊಂಬರೋಣ. ನೀವಿಲ್ಲಿ ನೋಡ್ತಾ ಇರುವಂಥ ಈ ಎಲೆ, ಇದನ್ನು ನಾವು ನೋಡ್ತಾ ಇದ್ದೀರಲ್ವಾ, ಈ ಎಲೆನ ಎಲ್ಲರೂ ಸಾಮಾನ್ಯವಾಗಿ ನೋಡಿರ್ತೀರಾ, ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಇದನ್ನ ನಾವು ದೊಡ್ಡ ಪತ್ರೆ ಅಂತ ಕರಿತೀವಿ. ಕೆಲವರು ಇದನ್ನ ಸಾಂಬಾರ್ ಬಳ್ಳಿ, ಸಾಂಬಾರ್ ಎಲೆ ಅಂತಾರೆ, ಕರ್ಪೂರವಳ್ಳಿ, ಸಾಕಷ್ಟು ಹೆಸರಿಂದ ಕರಿತೀವಿ ಇದನ್ನ. ಇದರಲ್ಲಿ ತುಂಬಾನೇ ಒಂದು ಔಷಧೀಯ ಗುಣ ಇದೆ. ಸಣ್ಣ ಮಕ್ಕಳಿಗೆ ಇದರ ರಸ ಮಾಡಿ ಕುಡಿಸ್ತಾರೆ, ಕೆಮ್ಮು, ಶೀತ, ನೆಗಡಿ, ಒಣ ಕೆಮ್ಮು ಆ ಥರ ಎಲ್ಲ ಇದ್ದಾಗ. ಆದರೆ ಇದು ನಾನು ಇವತ್ತು ನಿಮಗೆ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಹೇಗೆ ಸಹಾಯ ಮಾಡುತ್ತೆ ಅಂತ ನೋಡೋದಾದ್ರೆ, ಇದನ್ನ ಒಂದು ಮಾಡೋ ವಿಧಾನನ ನಾವು ತಿಳ್ಕೊಂಡ್ರೆ ಸಾಕು. ಇದು ತುಂಬಾನೇ ಒಳ್ಳೇದಾಗಿರುವಂಥ ಒಂದು ಎಲೆ ಅಂತ ಹೇಳ್ತೀನಿ. ನಮ್ಮ ತೂಕವನ್ನು ಕಡಿಮೆ ಮಾಡೋದಕ್ಕೆ, ದೇಹದ ಕೊಬ್ಬನ್ನು ಕರಗಿಸೋದಕ್ಕೆ ತುಂಬಾನೇ ಒಳ್ಳೆ ರೀತಿಯಲ್ಲಿ ಇದು ಸಹಾಯ ಮಾಡುತ್ತೆ. ಆ ವಿಧಾನ ಯಾವ ರೀತಿ ಮಾಡಬೇಕು, ಇದನ್ನ ಯಾವ ಟೈಮಲ್ಲಿ ತೆಗೆದುಕೊಳ್ಬೇಕು ಎಲ್ಲದನ್ನು ತಿಳಿಸ್ತಾ ಹೋಗ್ತೀನಿ. ಮಾಡೋ ವಿಧಾನನ ತಿಳ್ಕೊಂಡ್ರೆ ನಮ್ಮ ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು. ಬರೀ ಇದರ ರಸನ ಕುಡಿಯೋದ್ರಿಂದ ಅಲ್ಲ, ಇದ್ರ ಜೊತೆಯಲ್ಲಿ ಒಂದು ಪದಾರ್ಥನ ಸೇರಿಸಿ ನಾವು ಒಂದು ಪಾನೀಯದ ರೀತಿಯಲ್ಲಿ ಮಾಡಿಕೊಂಡು ಇದನ್ನ ಕುಡಿಬೇಕಾಗತ್ತೆ. ಹಾಗೆ ಇದು ನಮ್ಮ ತೂಕದ ಜೊತೆಯಲ್ಲಿ ಸಾಕಷ್ಟು ನಮ್ಮ ಸಣ್ಣ ಪುಟ್ಟ ದಿನನಿತ್ಯದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ನಾವು ಅನುಭವಿಸುವ ಜ್ವರ, ತಲೆನೋವು, ತಲೆಭಾರ, ಒಣಕೆಮ್ಮು, ಶೀತ, ನೆಗಡಿ ಈ ಎಲ್ಲ ಸಮಸ್ಯೆಗಳಿಗೆ ಇದರ ರಸನ ಕುಡಿಯೋದ್ರಿಂದ ಬೇಗ ಅಂತ ವಾಸಿ ಆಗುತ್ತೆ, ಗುಣ ಆಗುತ್ತೆ. ಹಾಗಿದ್ರೆ ಬನ್ನಿ ನಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದರಿಂದ ನಾವು ಹೇಗೆ ಆ ಕಷಾಯನ ಮಾಡಬೇಕು ಅಂತ ನೋಡ್ಕೊಂಬರೋಣ. ಈ ರೆಮಿಡಿಯನ್ನು ಮಾಡೋದಕ್ಕೆ ನಾನಿಲ್ಲಿ ತೆಗೆದುಕೊಂಡಿರುವಂಥದ್ದು ದೊಡ್ಡ ಪತ್ರೆಯ ಎಲೆಗಳು ಹಾಗೆ ನಿಂಬೆಹಣ್ಣು. ದೊಡ್ಡ ಪತ್ರೆ ಎಲೆಗಳು ನಮಗೆಲ್ಲ ತಿಳಿದಿರುವ ಹಾಗೆ ಒಂದು ಆಯುರ್ವೇದದಲ್ಲಿ ಒಂದು ಉತ್ತಮ ಸ್ಥಾನವನ್ನು ಹೊಂದಿದೆ. ಹಾಗೆ ನಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಒಂದು ಸಂಜೀವಿನಿ, ಒಂದು ಔಷಧೀಯ ಗುಣಗಳನ್ನು ಹೊಂದಿರುವ ಒಂದು ಎಲೆ ಅಂತ ಹೇಳ್ಬೋದು. ಅದರ ಜೊತೆಯಲ್ಲಿ ನಾನು ನಿಂಬೆಹಣ್ಣನ್ನು ಕೂಡ ತೆಗೆದುಕೊಂಡಿದ್ದೀನಿ. ಈ ನಿಂಬೆಹಣ್ಣಿನಲ್ಲಿ ನಾವು ಇದನ್ನು ದಿನನಿತ್ಯ ಬಳಸೋದ್ರಿಂದ, ಇದರ ರಸವನ್ನು ಕುಡಿಯೋದ್ರಿಂದ ಇದರಲ್ಲಿರುವಂಥ ವಿಟಮಿನ್ ಸಿ ಅಂಶ, ಆ್ಯಂಟಿ ಆಕ್ಸಿಡೆಂಟ್ಸ್ ಅನ್ನೋ ಅಂಶ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ನಮ್ಮ ದೇಹದಲ್ಲಿ ಮೆಟಬಾಲಿಸಮನ್ನು ಹೆಚ್ಚು ಮಾಡೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ದೇಹದಲ್ಲಿರೋ ಕೆಟ್ಟ ಕಲ್ಮಶಗಳನ್ನು ಹೊರಗಡೆ ಹಾಕಿ ನಮ್ಮ ಹಸಿವನ್ನು ಕಂಟ್ರೋಲ್ ಮಾಡಿ, ಹಾಗೆ ನಮ್ಮ ಸ್ಕಿನ್ ಹೆಲ್ತಿಗೆ, ಚರ್ಮದ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು. ಮತ್ತು ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ಹಾಗೆ ಇದು ನಮ್ಮ ದೇಹದಲ್ಲಿ ಐರನ್ ಕಂಟೆಂಟ್ ಪ್ರಾಬ್ಲಮ್ ಇದ್ದರೆ, ಐರನ್ಗೆ ಸಂಬಂಧಪಟ್ಟಂತೆ, ಕ್ಯಾಲ್ಶಿಯಮ್ಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಇದ್ದರೆ ಅದಕ್ಕೂ ಕೂಡ ಇದು ತುಂಬಾ ಒಳ್ಳೆಯದಾಗಿರುವಂಥ ಒಂದು ನಿಂಬೆಹಣ್ಣು ಅಂತ ಹೇಳ್ಬೋದು. ಈ ನಿಂಬೆಹಣ್ಣನ್ನು ನಾನು ಕೂಡ ಈ ಥರ ಕಟ್ ಮಾಡಿ ತೆಗೆದುಕೊಂಡಿದ್ದೀನಿ. ಹಾಗೆ ಒಂದು 3-4 ದೊಡ್ಡ ಪತ್ರೆಯ ಎಲೆಗಳನ್ನು. ಈಗ ಇದರಿಂದ ಮಾಡುವಂಥ ಪಾನೀಯ, ಒಂದು ಪಾತ್ರೆಗೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ. ನೀರು ಚೆನ್ನಾಗಿ ಕುದಿಯೋದಕ್ಕೆ ಶುರುವಾದಾಗ ನಾನಿಲ್ಲಿ ಎಲೆಗಳನ್ನು ಹಾಕ್ತಾಯಿದ್ದೀನಿ, ಈ ದೊಡ್ಡ ಪತ್ರೆಯ ಎಲೆಗಳನ್ನು ಹಾಕ್ತಾಯಿದ್ದೀನಿ. ಈ ಎಲೆಗಳನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ನೀರಿನ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ.
ಆ ಎಲೆಗಳನ್ನು ಹಾಕಿದ ತಕ್ಷಣ ನೀರಿನ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅನ್ನುವಾಗ ನಾನಿಲ್ಲಿ 1 ಚಮಚ ಆಗುವಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಜೀರಿಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದ್ರಲ್ಲಿ ನಂಬರ್ 1 ಪ್ಲೇಸಲ್ಲಿದೆ ಅಂತ ಹೇಳ್ಬೋದು. ಇದು ನಮ್ಮ ದೇಹದಲ್ಲಿ ಮೆಟಬಾಲಿಸಮನ್ನು ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ನಾವು ತಿಂದಿರುವ ಆಹಾರವನ್ನು ಚೆನ್ನಾಗಿ ಜೀರ್ಣ ಮಾಡಿ ನಮಗೆ ಎನರ್ಜಿಯನ್ನು ಕೊಡೋ ಮುಖಾಂತರ ಅದು ಕೊಬ್ಬಿನ ರೂಪಕ್ಕೆ ಪರಿವರ್ತನೆ ಆಗದೇ ಇರುವ ಹಾಗೆ ಕಂಟ್ರೋಲ್ ಮಾಡಿ, ನಮ್ಮ ಹಸಿವನ್ನು ಕಂಟ್ರೋಲ್ ಮಾಡಿ, ನಮ್ಮ ತೂಕವನ್ನು ಕಡಿಮೆ ಮಾಡೋದಲ್ಲದೆ ನಮ್ಮ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ, ಜೀರ್ಣಶಕ್ತಿ, ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು. ಈಗ ಅವೆರಡನ್ನು ಚೆನ್ನಾಗಿ ಕುದಿಸಿದ ನಂತರ ನಾನು ಗ್ಯಾಸನ್ನು ಆಫ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ನಿಂಬೆಹಣ್ಣನ್ನು ಸೇರಿಸ್ತಾ ಇದ್ದೀನಿ. ನಾವು ನಿಂಬೆಹಣ್ಣನ್ನು ಹೀಗೆ ಡೈರೆಕ್ಟಾಗಿ ಹಾಕೋದ್ರಿಂದ ಇದನ್ನು ಹಾಕಿ ಕುದಿಸಿದ್ರೆ ಆ ಪಾನೀಯ ಅನ್ನೋದು ಕಹಿ ಆಗುತ್ತೆ. ಹಾಗಾಗಿ ನಾವು ಎಲೆ ಮತ್ತು ದೊಡ್ಡಪತ್ರೆ ಎಲೆ ಮತ್ತು ಜೀರಿಗೆನ ಚೆನ್ನಾಗಿ ಕುದಿಸಿದ ನಂತರ ಆಫ್ ಮಾಡಿ ಈ ಎಲೆಗಳನ್ನು ಹಾಕಬೇಕಾಗತ್ತೆ. ಆನಂತರ ನೀವು ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಶೋಧಿಸ್ಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವಂಥದ್ದು. ಡೈರೆಕ್ಟಾಗಿ ಜಾಸ್ತಿ ಬಿಸಿಯಾಗಿರುವಂಥದ್ದನ್ನು ಕುಡಿಯೋದಕ್ಕೆ ಹೋಗಬೇಡಿ. ಸ್ವಲ್ಪ ಉಗುರು ಬೆಚ್ಚಗೆ ಇದೆ ಅನ್ನುವಾಗ ಇದನ್ನು ಕುಡೀರಿ. ಇದನ್ನು ಹೀಗೆ ನೀವು ಕಂಟಿನ್ಯೂ ಆಗಿ 1 ವಾರಗಳ ತನಕ ಇದನ್ನು ಕುಡಿತಾ ಬರೋದ್ರಿಂದ ನಿಮ್ಮ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಗೆ ಇದು ಒಂದು ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡುತ್ತೆ. ಹಾಗೆ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ ನಂತರ 1 ಗಂಟೆಗಳವರೆಗೆ ಯಾವುದೇ ರೀತಿಯ ಆಹಾರವನ್ನು ಸೇವನೆ ಮಾಡಬೇಡಿ, ಅಥವಾ ರಾತ್ರಿ ಮಲ್ಕೊಂಡು ಊಟ ಎಲ್ಲ ಆಗಿ ಮಲಗೋ ಟೈಮಲ್ಲಾದರೂ ಕುಡಿಬೋದು. ಇದನ್ನು ಕುಡಿಯೋದ್ರಿಂದ ಶೀತ, ಕೆಮ್ಮು, ನೆಗಡಿ ಆ ಥರ ಸಮಸ್ಯೆಗಳಿಗೂ ಇದು ತುಂಬಾ ಒಳ್ಳೆಯದು. ಹಾಗೆ ನಮ್ಮ ದೇಹದಲ್ಲಿ ಬೊಜ್ಜನ್ನು ಕರಗಿಸೋದಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಆ್ಯಸಿಡಿಟಿ ಸಮಸ್ಯೆ ಈ ಥರ ಎಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಕೂಡ ಇದು ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವ ಒಂದು ಪಾನೀಯ ಅಥವಾ ಕಷಾಯ ಅಂತ ಹೇಳ್ಬೋದು. ನಿಮ್ಮನೇಲೂ ಕೂಡ ಈ ದೊಡ್ಡ ಪತ್ರೆ ಇದ್ದರೆ ಖಂಡಿತ ಇದರ ಕಷಾಯನ ಮಾಡಿಕೊಂಡು ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ನೋಡ್ಕೊಳ್ಳಿ. ನೋಡಿದ್ರಲ್ವಾ, ದೊಡ್ಡಪತ್ರೆ ಎಲೆಯಿಂದ ಮಾಡ್ಕೊಳ್ಬಹುದಾದಂಥ ಈ ಕಷಾಯ ಅಥವಾ ಪಾನೀಯನ ಹೇಗೆ ಮಾಡಬೇಕು ಅಂತ ಹೇಳಿ. ಹಾಗೆ ಇದನ್ನು ನೀವು ದಿನ 1 ವಾರಗಳ ಕಾಲ ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬರೋದ್ರಿಂದ ನಿಮ್ಮ ಹೊಟ್ಟೆಯ ಬೊಜ್ಜನ್ನು, ದೇಹದ ತೂಕವನ್ನು ಆರಾಮಾಗಿ ಕಡಿಮೆ ಮಾಡ್ಕೊಳ್ಬಹುದಾಗಿದೆ. ಯಾವುದೇ ರೀತಿ ಆರೋಗ್ಯಕ್ಕೆ ಅಡ್ಡ ಪರಿಣಾಮ ಕೂಡ ಇರೋದಿಲ್ಲ. ಹಾಗೆ ಕಡಿಮೆ ಖರ್ಚಿನಲ್ಲಿ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿಕೊಂಡು ನಮ್ಮ ಹೊಟ್ಟೆ ಸುತ್ತ ಇರುವ ಬೊಜ್ಜನ್ನು ಕಡಿಮೆ ಮಾಡಿಕೊಂಡು ನಾವು ಕೂಡ ಆರೋಗ್ಯವಾಗಿರೋದಕ್ಕೆ ಈ ದೊಡ್ಡ ಪತ್ರೆ ಎಲೆ ತುಂಬಾನೇ ಒಂದು ಸಹಾಯಕವಾಗಿರುವಂಥ ಅಂಶವನ್ನು ಹೊಂದಿದೆ. ಹಾಗೆ ಇದರಲ್ಲಿ ಹಾಕಿರುವಂಥ ಪದಾರ್ಥಗಳಿಂದನೂ ಕೂಡ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಹಾಗಿದ್ರೆ ನೀವು ಕೂಡ ನಿಮ್ಮ ದೇಹದ ತೂಕವನ್ನು, ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ಇದ್ರೆ ಖಂಡಿತ ಯಾವುದೇ ಡೌಟ್ ಇಲ್ಲದೆ ಇದನ್ನ ಬಳಸ್ಬೋದು. ಯಾವುದೇ ರೀತಿ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಇಲ್ಲ. ಹಾಗಿದ್ರೆ ನಿಮ್ಮ ತೂಕವನ್ನು ಈ ಒಂದು ಕಷಾಯದಿಂದ ಕಡಿಮೆ ಮಾಡಿಕೊಂಡು ನೀವು ಕೂಡ ಆರೋಗ್ಯವಾಗಿರಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೀವು ಕೂಡ ಇದನ್ನು ಬಳಸಿ ನಿಮಗೆ ಕೂಡ ಇದರಿಂದ ಯೂಸ್ಫುಲ್ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ಅವರಿಗೂ ಕೂಡ ಇದರಿಂದ ಹೆಲ್ಪ್ ಆಗುತ್ತೆ. ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.